ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ನೀವು ಪುರಿಯನ್ನು ಮಾಡ್ಕೊಂಡಿರ್ತೀರಿ, ಎಷ್ಟೋ ರೀತಿ ಮಾಡ್ಕೊಂಡಿರ್ತೀರಿ. ನಾನು ಒಂದು ಡಿಫ್ರೆಂಟಾಗಿ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ತೊಗೊಂಡಿದ್ರಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ನೀವು ಸಣ್ಣ ರವೆಯನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ತಗೊಳ್ಳಿ. ಈಗ ಯಾವ ಬಟ್ಲೆ ರವೆ ತೊಗೊಂಡಿನಲ್ರಿ ಅದರಲ್ಲೇ ಒಂದು ಬಟ್ಲಾಗಷ್ಟ ನೀರನ್ನು ಕುದಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡೋಣ. ಅರ್ಧ ಬಟ್ಲ್ ರವೆಗೆ ಒಂದು ಬಟ್ಲಾಗಷ್ಟ ನೀರನ್ನು ಹಾಕಿದ್ದೀನಿ ನೋಡಿ. ಈಗ ಬಿಸಿನೀರಲ್ಲಿ ಮಿಕ್ಸ್ ಮಾಡೀನಿ. ಈಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ನೋಡ್ರಿ. 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಆ ಬಿಸಿನೀರಲ್ಲಿ ರವೆ ಹಾಕಿಡೋದ್ರಿಂದ ರವೆ ಎಲ್ಲನೂ ಏನಾಗಿರ್ತದೆ ರೀ, ಬೇಯ್ದಿರ್ತದೆ ರೀ. ಇದು ನೋಡಿ ನೋಡಿ ಬೇಯ್ದು ಸಾಫ್ಟ್ ಆಗಿರ್ತದೆ ರೀ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ಇಲ್ಲಿ ನಾನು ಮೈದಾ ಹಿಟ್ಟನ್ನು ಬಳಸ್ತೇನೆ. ಬರೀ ರವೆ ಮತ್ತು ಗೋಧಿ ಹಿಟ್ಟಿನಿಂದ ತುಂಬ ಟೇಸ್ಟಿಯಾಗಿ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನಾಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಾಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನಾಗಷ್ಟು ಚಿಲ್ಲಿ ಫ್ಲೇಕ್ಸ್ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿರಿ, ಒಂದು ಅರ್ಧ ಸ್ಪೂನಾಗಷ್ಟೇ ಕಸೂರಿ ಮೆಂತ್ಯವನ್ನು ಹಾಕೊಂಡ್ರಿ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ಇವು ಪ್ಲೇನ್ ಪುರಿ ಅಲ್ಲ, ಮಸಾಲ ಪುರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಇಲ್ಲಿ ನಾನು ಸಣ್ಣ ಆಲೂಗಡ್ಡೆ ಅದಾವ ಹೇಳಿ 2 ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಮ್ಯಾಶ್ ಮಾಡಿಬಿಟ್ಟು ಹಾಕಿರಿ, ಅದರ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ. ದೊಡ್ಡ ಆಲೂಗಡ್ಡೆ ಇದ್ದರೆ ನೀವು 1 ಆಲೂಗಡ್ಡೆಯನ್ನೇ ಹಾಕಿರಿ, ಸಾಕಾಗ್ತದೆ ನೋಡಿ. ಸಣ್ಣ ಸಣ್ಣ ಇದ್ದಂತ ಹೇಳಿ ನಾನು 2 ಆಲೂಗಡ್ಡೆಯನ್ನು ಹಾಕಿದ್ದೀನಿ ರೀ ನಾನು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಆ ರವೆ ಆಲೂಗಡ್ಡೆ ಜೊತೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ನೋಡ್ರಿ. ಈಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ನಾನಲ್ಲಿ 2 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ನೋಡ್ರಿ, ಯಾವ ಬಟ್ಲೆ ರವೆ ತೊಗೊಂಡಿದ್ರೆ ಅದರಲ್ಲೇ 2 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಇಟ್ಟಿನಿ ನಾನು, ಅದು ಎಷ್ಟು ಹಿಡಿಸ್ತದಲ್ಲ ಅಷ್ಟನ್ನೇ ಹಿಟ್ಟನ್ನು ಹಾಕಿ, ನೀರಲ್ಲಿ ತುಂಬ ಹಾಕಿ ಕಲಸೋದಿರಲ್ರಿ. 1 ಸ್ಪೂನೋ 2 ಸ್ಪೂನೋ ಅಷ್ಟೇ ನೋಡಿರಿ. ಆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರೀ ನಾನು. ಆ ಉಳಿದಿರೋ 2 ಬಟ್ಲಾಗಷ್ಟೇ ಹಿಟ್ಟು ಹಿಡಿಸೋದ್ರಿ. ಇದು ಲಾಸ್ಟಿಗೆ ನೀರು ಹಿಡಿಸ್ತದಂದ್ರೆ ಜಸ್ಟ್ 1 ಸ್ಪೂನೋ 2 ಸ್ಪೂನ್ ಇಷ್ಟನ್ನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ಗಟ್ಟಿಯಾಗಿನೇ ಕಲಸಿ ರೆಡಿ ಮಾಡ್ಕೋಬೇಕ್ರಿ. ಇದಕ್ಕೆ ನೋಡಿ, ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಈ ಹಿಟ್ಟನ್ನು ನೆನೆಲಿರಿ. ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ನೋಡಿರಿ. ಹಿಟ್ಟು ನೆನೆದು ಸಾಫ್ಟ್ ಆಗ್ಯದ್ರಿ. ಈಗ ಇದನ್ನು ಪುರಿಯನ್ನು ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊತೀನಿ ರೀ ನಾನು. ತುರಿದ್ಬಿಟ್ಟು ಆಲೂಗಡ್ಡೆ ಹಾಕಿ ಕುದಿಸಿ ತುರಿದ್ಬಿಟ್ಟು ಹಾಕಿರೋದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. ಇಷ್ಟಿಷ್ಟೇ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊತೀನಿ ನೋಡಿರಿ. ನೋಡಿ, ಪ್ಲೇನ್ಗಿಂತ ಇವು ಮಸಾಲ ಪುರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ. ಇನ್ನೊಂದನ್ನು ಮಾಡ್ಕೊತೀನಿ ನೋಡಿ. 2 ಈ ರೀತಿ ಮಾಡ್ತೀವಿ. ಇಷ್ಟಿಷ್ಟೇ ಸಣ್ಣ ಮಾಡ್ಕೊರಿ. ಒಮ್ಮೆಲೆ ಒಂದು 4 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ಉಳಿದಿರೋ ಹಿಟ್ಟನ್ನು. ಇದನ್ನು ಮುಚ್ಚಿಡ್ರಿ. ಹಿಟ್ಟು ಅಂದ್ರೆ ಕಟ್ರ ಆಗಿಬಿಡ್ಬೇಡ್ರಿ, ಅದನ್ನು ಡ್ರೈ ಆಗಬಾರ್ದ್ರಿ ಇದು ಹಿಟ್ಟು ನೋಡಿ. ಹಿಟ್ಟು ಹಚ್ಚಿನೇ ಲಟ್ಟಿಸ್ತೀನಿ ರೀ. ತುಂಬ ತೆಳುವೂ ಲಟ್ಸಲ್ಲ, ತುಂಬ ದಪ್ಪನೂ ಲಟ್ಸಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತಗೋರಿ. ನಾನಿಲ್ಲಿ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ತುಂಬ ತೆಳಗೂ ಲಟ್ಸಿಲ್ಲ, ತುಂಬ ದಪ್ಪನೂ ಲಟ್ಸಿಲ್ಲ. ಆ ಚಿಲ್ಲಿ ಫ್ಲೆಕ್ಸನ್ನು ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಚಿಲ್ಲಿ ಪೌಡ್ರ್ ಹಾಕಬೇಡ್ರಿ, ಚಿಲ್ಲಿ ಫ್ಲೆಕ್ಸನ್ನೇ ಹಾಕಿ. ನಾನು ನಿಮ್ಗೆ 2 ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ, ಎಣ್ಣೆನೂ ಕಾಯ್ದು ನೋಡಿ. ಇನ್ನೊಂದು 2 ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ನಾನು. 3 ಒಟ್ಟು ಲಟ್ಸ್ಕೊಂಡಿದ್ದೀನಿ. ಉಳಿದಿರೋ ಹಿಟ್ಟನ್ನು ತೆಗೆದು ಸೈಡಿಗೆ ಇಟ್ಟೇನಿ. ಈಗ ಇದನ್ನ ಕರೆದ್ಬಿಟ್ಟು ತೋರಿಸ್ತೀನಿ ರೀ ನಾನು ನೋಡಿ. ಎಣ್ಣೆನೂ ತುಂಬ ಚೆನ್ನಾಗಿ ಕಾಯ್ದದ್ರಿ. ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ, ಅಂದರೆ ಎಣ್ಣೆ ಹಿಡಿಯೋದಿಲ್ಲ ರೀ ಪುರಿ ನೋಡಿರಿ. ಎಷ್ಟು ಚೆನ್ನಾಗಿ ಹೋಗಿವತ್ತು ನೋಡಿರಿ ಪುರಿ. ಆ ರವೆಯಿಂದ ಕ್ರಿಸ್ಪಿ, ಆಲೂಗಡ್ಡೆಯಿಂದ ಸಾಫ್ಟು, ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಬಿಸಿ ಬಿಸಿ ಹಾಗೆ ಚಿಕ್ಕ ಮಕ್ಕಳಿದ್ರೆ ಹಾಗೆ ಇದನ್ನ ಏನು ಮಾಡ್ಬೋದು, ಹಾಗೇ ತಿನ್ಬೋದು ರೀ
ನೋಡಿರಿ, ಇನ್ನೊಂದನ್ನು ಕರೆದ್ಬಿಟ್ಟು ತೋರಿಸ್ತೀನಿ. ದಿನ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ. ಇದನ್ನು ನೀವು ಬರೀ ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ಈರುಳ್ಳಿ ಟೊಮಾಟೊ ಚಟ್ನಿ, ಇಲ್ಲ ಸಾಗು ಮಾಡ್ಕೊತಿರೋ ಸಾಗುನೂ ಮಾಡ್ಕೊಬೋದು, ನಡೀತದೆ ಇದು. ನೋಡಿರಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.